ಮತ್ತೆ ಈ ದೀರ್ಘ ಆಗುವಂತಹ ವಿಷಯಕ್ಕೆ ಇದೀಗ ಮುಮ್ಮೇಳದಾಚೆ ಬಂದ್ರೆ ನಾವು ಈಗ ಕೆಲವರ ವಾದ ಏನಂತ ಕೇಳಿದ್ರೆ ತಾಳಮದ್ದಲೆ ಹೇಳುವಂಥದ್ದು ನಿಜವಾಗಿ ತಾಳಮದ್ದಲೆ ಕೂಟ ಅಂತ ನಾವು ಹೇಳ್ತೇವೆ. ಇದು ತಾಳಮದ್ದಲೆ ಕೂಟದ ಬದಲು ಕಲಾವಿದರಿಗೆ ವೈಯಕ್ತಿಕವಾಗಿ ವಾದ ಅಥವಾ ಚರ್ಚೆ ಮಾಡುವಂತಹ ಕೂಟ ಆಗಿ ಹೋಗಿದೆ ಹೇಳುವಂಥದ್ದು. ಅದಕ್ಕೆ ಬಹಳಷ್ಟು ನಿದರ್ಶನಗಳನ್ನು ಕೂಡ ಆಗಾಗ ಕೊಡ್ತಾ ಇರ್ತಾರೆ. ಹಾಗಾಗಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈಗ ಅಂತಲ್ಲ, ಅದು ಅವತ್ತಿಂದಲೇ ಇತ್ತಲ್ಲ. ಒಂದು ಕಲೆಯಲ್ಲಿ ಅಥವಾ ಒಂದು ಜೀವನದಲ್ಲಿ ಎಲ್ಲದಲ್ಲಿಯೂ ನಾವು ಅದನ್ನು ಕಾಣ್ತೇವೆ. ಒಂದು ಪೈಪೋಟಿ, ಒಂದು ಸ್ಪರ್ಧೆ, ಅದು ನೀವು 100 ವರ್ಷಕ್ಕೆ ಮೊದಲಿನ ಉದಾಹರಣೆ ನೋಡಿದ್ರು, ನಾವು ತುಂಬ ಸ್ಟಾರ್ ಕಲಾವಿದರನ್ನು ತಾಳಮದ್ದಳೆಯವರನ್ನೆಲ್ಲ ಹೇಳುವುದಿದ್ರು, ಅಲ್ಲಿಯೂ ಅದು ಕಾಣ್ತದೆ. ಮಾಡಬಾರ್ದು, ಮಾಡಬೇಕು ಅಂತ ನಾನು ಹೇಳಿದ್ದಲ್ಲ, ಆದರೆ ಬೆಳಕಿದ್ದ ಜೊತೆಗೆ ಕತ್ತಲು ಇದ್ದ ಹಾಗೆ ಒಂದು ಸಣ್ಣ ಸಣ್ಣ ಸ್ಪರ್ಧೆಗಳು, ಅದಕ್ಕೆ ಮೊದಲಿಗೆ ಹೋಲಿಸಿದ್ರೆ ಈಗ ಕಡಿಮೆ ಹೇಳೋದು ನಾನು. ಈಗ ಒಂದು ಸೌಹಾರ್ದ ಸಂಬಂಧ ಅರ್ಥಧಾರಿಗಳ ವೇಷಧಾರಿಗಳ ಮಧ್ಯದಲ್ಲಿ ಉಂಟು, ಕತೆಗೆ ಬೇಕಾದ ಹಾಗೆ ಅವರು ಮಾತಾಡ್ತಾರೆ, ಹಾಗೆ ಮಾಡಲ್ಲ. ಹಾಗೊಂದು ಉಂಟು ಅಂತಾದ್ರೆ ಅದು ತಪ್ಪೆ. ಪರ್ಸನಲ್ ಮಾತಾಡೋದು ಅಥವಾ ಏನೋ ಒಂದು ದ್ವೇಷ, ಅಸೂಯೆ ಇತ್ಯಾದಿಗಳು ಉಂಟು ಅಂತ ಆದರೆ ಅದು ತಪ್ಪೆ, ಮಾಡಬಾರದು ಹಾಗೆ. ಆದರೆ ನನಗೆ ಅನ್ನಿಸ್ತದೆ ಅಷ್ಟೆಲ್ಲ ಇಲ್ಲ, ಈಗ ಕಡಿಮೆ ಆಗಿದೆ, ತುಂಬ ಕಡಿಮೆ. ಎಲ್ಲಿಯೋ 100ರಲ್ಲಿ ಒಂದು ಯಾವುದೋ ಕಾರಣಕ್ಕೊಂದು ಬಂದಿರಲೂಬಹುದು, ಇಲ್ಲ ಕಡಿಮೆ. ತಾವು ಹೆಚ್ಚಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ತಾಳಮದ್ದಲೆ ಹೇಳುವಂಥದ್ದು ಇದಕ್ಕೆ ಜನಪ್ರಿಯತೆಯ ಹಂಗು ಬೇಡ ಅಂತ ಹೇಳಿಕೊಂಡು ಬಂದವರು. ಹೌದು. ಅದೇ ರೀತಿ ಒಬ್ಬ ಕಲಾವಿದನ ವಿಷಯಕ್ಕೆ ಬರಬೇಕು ಅಂತಾದ್ರೆ, ಒಬ್ಬ ಕಲಾವಿದ ಯಾವಾಗ ತನ್ನ ಸ್ವಂತಿಕೆಯನ್ನ, ತನ್ನ ವೈಶಿಷ್ಟ್ಯವನ್ನ ತರುವುದಿಲ್ವೋ ಆಗ ಕಲೆಗಾಗ್ಲಿ ಕಲಾವಿದನಿಗಾಗ್ಲಿ ಜನಪ್ರಿಯತೆ ಬರುವುದಿಲ್ಲ ಅಂತ ಕೂಡ ಹೇಳಿದವರು. ಈಗ ಜನಪ್ರಿಯತೆ ಹಂಗು ಬೇಡ ಅಂತ ಹೇಳಿ ಇಲ್ಲಿ ಜನಪ್ರಿಯತೆ ಬರುವುದಕ್ಕೆ ಇದು ಬೇಕು ಅಂತ ಹೇಳಬೇಕಾದ್ರೆ ಅದು ದ್ವಂದ್ವ ಆಗುವುದಿಲ್ಲ ಹೇಳುವಂತ ಪ್ರಶ್ನೆಗೆ? ಅದು ಅಂದರೆ ನಾನು ಹೇಳೋದು, ನೀವು ಏನೇನು ಗಿಮಿಕ್ ಮಾಡಿ ಕಲೆಗೆ ಜನರನ್ನು ತರಿಸುವುದು ಬೇಡ ಅಂತ, ಅದು ಕೇವಲ ನನ್ನೊಬ್ಬನ ಅಭಿಪ್ರಾಯ ಅಲ್ಲ. ಕಲೆಗೆ ಜನಪ್ರಿಯತೆ ಹಂಗು ಬೇಡ ಅಂತ ಹೇಳಿದರೆ ಏನು ಹೇಳುವ, ಈಗ ನಮ್ಮ ತಾಳಮದ್ದಳೆಗೆ 100 ಜನ ಅಲ್ಲ, ನಮ್ಮ ತಾಳಮದ್ದಳೆಗೆ 1,000 ಜನ ಬರಬೇಕು. ಆ 1,000 ಜನ ಕಲೆ ಬಗ್ಗೆ ತಿಳಿದವರಾಗಬೇಕು ಅಂತ ಇಲ್ಲ. ಆಗ ನಾವೇನು ಮಾಡ್ತೇವೆ, ಇವತ್ತೆಂಥದ್ದು ಕೇಳಿದರೆ ಇಂಥವರಿಂದ 7 ಚೆಂಡೆ ವಾದನ, ಅಥವಾ ಇಂಥವರಿಂದ 7 ಮದ್ದಳೆ ವಾದನ, ಅಥವಾ ತಾಳಮದ್ದಳೆ ಕ್ಷೇತ್ರದಲ್ಲೇ ಇಲ್ಲದ ಯಾರೋ ಒಬ್ಬನನ್ನು ತಂದು ಆ ದಿವಸ ಕೂರಿಸುವುದು, ಬೇರೆ ಯಾವುದೋ ಕ್ಷೇತ್ರದಲ್ಲಿ ಸ್ಟಾರ್ ಆದವನನ್ನು. ಅದನ್ನೆಲ್ಲ ಮಾಡುವಾಗ ಜನ ಕುತೂಹಲದಿಂದ ಬರ್ತಾರೆ, ಇದೆಂತ ಮಾಡ್ತಾರಪ್ಪ ಇವರು, ಅದು ಕಲೆ ಆಸಕ್ತಿಯಿಂದ ಬರುವುದಲ್ಲ ಅವರು. ಈ ರೀತಿಯಾಗಿ ಜನಪ್ರಿಯತೆಯನ್ನು ತರುವಂತಹ ಒಂದು ಅನಿವಾರ್ಯತೆ ಈ ಯಕ್ಷಗಾನ ಕಲೆಗೆ ಇಲ್ಲ ಅಂತ ನಾನು ಹೇಳುದು. ಹಾಗೆಂತ ಅದಲ್ಲಿ ಇರುವವನು ಉಳಿಬೇಕಾದರೆ ಅವನು ಅವನದ್ದೇ ಆದಂತಹ ಒಂದು ಕೊಡುಗೆಯನ್ನು ಕೊಡ್ಲೇಬೇಕಲ್ಲ. ಹೌದು, ಸರಿ ಅಲ್ವಾ? ಈಗ ನಾನು ಬೇರೆ ಕಡೆಯ ಸಂದರ್ಶನದಲ್ಲಿ ಹೇಳಿದ್ದುಂಟು, ನೀವು ಹಳೆಯ ಶೈಲಿಯ ಒಂದು ತಾಳಮದ್ದಳೆಯನ್ನು ನೋಡಿದ್ರೆ ಶೇಣಿ ಗೋಪಾಲಕೃಷ್ಣ ಭಟ್ರಿದ್ದು, ಅವರದೊಂದು ಶೈಲಿಯೇ ಬೇರೆ. ಪೊಳಲಿ ಶಾಸ್ತ್ರಿಗಳಿದ್ರು, ಅಥವಾ ಅದರಿಂದ ಆಮೇಲೆ ಒಂದು ಪೆರ್ಲ ಪಂಡಿತರಿದ್ರು, ರಾಮದಾಸ್ ಸಾಮುಗರಿದ್ರು, ಕುಂಬಳೆ ಸುಂದರಾಯರಿದ್ರು, ಪ್ರಭಾಕರ ಜೋಶಿಯವರಿದ್ರು, ಮೂಡಮೂಲಿ ಶಾಸ್ತ್ರಿಗಳಿದ್ರು, ಅದರ ನಂತರ ಸಿದ್ದಗಟ್ಟೆ ದ್ವಯರ ಅಥವಾ ಅನೇಕ ಒಬ್ಬೊಬ್ಬರ ಶೈಲಿ ಒಂದೊಂದಲ್ಲ. ಕುಂಬಳೆಯವರದೊಂದು ಬೇರೆ ಪ್ರಾಸಬದ್ಧ, ಶೇಣಿಯವರದೊಂದು ಸ್ವರ ಪಾಂಡಿತ್ಯ, ಪೆರ್ಲ ಪಂಡಿತರದ್ದೊಂದು ಶಾಸ್ತ್ರ ಇತ್ಯಾದಿಗಳು, ಮೂಡಮಲ್ಲಿ ಶಾಸ್ತ್ರಿಗಳದ್ದು ಪೌರಾಣಿಕವಾದಂತಹ ಕಥೆಗಳನ್ನೇ ಮುಖ್ಯವಾಗಿ ಇಟ್ಟುಕೊಂಡು, ಜೋಶಿಯವರದ್ದು ವಿಷಯಗಳು ರಂಜನೆ ಎಲ್ಲವೂ, ರಾಮದಾಸ ಮಗುರೊಂದು ಅಸ್ಖಲಿತವಾಗಿ ಪಟಪಟನೆ ಮಾತಾಡೋದು, ತೆಕ್ಕಟ್ಟೆಯವರದ್ದೊಂದು ಶೈಲಿ ಎಲ್ಲವನ್ನು ಬಳಸಿಕೊಂಡು, ಅಂದ್ರೆ ಅವರವರ ಶೈಲಿಯಲ್ಲಿ ಅವರು ಜನಪ್ರಿಯರಾದ್ರು. ಅದೆಲ್ಲವೂ ಸೇರಿದ ಕಾರಣ ಕಲೆ ಆಯ್ತು. ಎಲ್ಲರೂ ಒಂದೇ ರೀತಿ ಮಾತಾಡಿದ್ರೆ ಸ್ವರ ಸೇರುವುದಿಲ್ಲ. ಒಂದು ಸಿನಿಮಾದಲ್ಲಿ ಹಾಗೆ ಅಲ್ಲ, ಒಬ್ಬೊಬ್ಬ ಕಲಾವಿದ ಒಂದೊಂದು ಕ್ರಮದಲ್ಲಿ ಇರ್ತಾನೆ. ಹಾಗೆಯೇ ಕಲಾವಿದ ಸ್ವತಃ ಯಕ್ಷಗಾನ ರಂಗದಲ್ಲಿ ಉಳಿಬೇಕಾದ್ರೆ ಅವನು ಯಾರದ್ದೊಂದು ಅನುಕರಣೆ ಮಾಡೋದಲ್ಲ, ಅವನು ತನ್ನ ಸ್ವಂತಿಕೆಯನ್ನು ಮೆರೆಸಿ ಒಂದು ಏನು ಹೇಳೋದು, ಉಳಿಸಿಕೊಳ್ಳುವ ಯತ್ನ ಮಾಡದಿದ್ರೆ ಅವನು ಉಳಿಯುವುದಿಲ್ಲ ಅಂತ ನಾನು ಹೇಳೋದು. ಅವನದ್ದೇ ಆದ ಶೈಲಿಯಿಂದ ಜನಪ್ರಿಯನಾಗಬೇಕು, ಆದರೆ ಕಲೆ ಜನಪ್ರಿಯವಾಗಬೇಕು, ಜನ ಬರಬೇಕು ಅನ್ನುವ ಕಾರಣಕ್ಕೆ ಏನಾದರೂ ಮಾಡಬಾರ್ದು. ಆ ಚೌಕಟ್ಟಿನ ಒಳಗೆ ಏನುಂಟು ಅದನ್ನೇ ಮಾಡಬೇಕು. ನೀವು ಕಬಡ್ಡಿ ಆಡುವಾಗ ಅಲ್ಲಿ ಒಂದು ಕೋರ್ಟ್ ಅಂತ ಇರ್ತದೆ, ಮತ್ತೆ ಅಲ್ಲಿ ಟಚಿಂಗ್ ಲೈನು, ಮತ್ತೆ ಮಧ್ಯದ ಗೆರೆ ಎಲ್ಲ ಉಂಟಲ್ಲ. ನೀವು ಏನೂ ಸರ್ಕಸ್ ಮಾಡುದಿದ್ರೆ ಆ ಗೆರೆ ಒಳಗೆ ಮಾಡಬೇಡ, ನೀವು ಹೊರಗೆ ಹೋಗಿ ಮಾಡಿದ್ರೆ ಆಗುದಿಲ್ಲ ಅಲ್ಲ ಅದನ್ನು. ಹಾಗೆ ಆ ಕಲೆಗೆ ಒಂದು ಚೌಕಟ್ಟು ಅಂತ ಉಂಟು, ಅದರ ಒಳಗೆ ನೀವು ಜನಪ್ರಿಯವಾಗುವ, ಜನಗಳನ್ನು ಸೆಳೆಯುವ ಎಲ್ಲ ಪ್ರಯತ್ನ ಮಾಡಿ, ಅದರಿಂದ ಹೊರಗೆ ಅಲ್ಲ ಅಂತ. ಇದು ಇದರಲ್ಲಿ ಉತ್ತರನ ಪೌರುಷದಲ್ಲಿ ಬೇರೆಯವರು ಹೇಳಿರ್ಬೋದು, ಕುಂಬಳೆ ಸುಂದರಾಯರು ಹೇಳುತ್ತಿದ್ರು. ಹೇಗೆಂದರೆ ಒಂದು ವೃತ್ತ ಮಾಡೋದು,
ಆ ವೃತ್ತ ಮಾಡಿ ಇಲ್ಲಿಂದ ಬಾಣ ಪ್ರಯೋಗ ಮಾಡುವಾಗ ಸರಿಯಾಗಿ ಆ ವೃತ್ತದ ನಡುವಿನಲ್ಲಿ ಒಂದು ಚುಕ್ಕಿ ಇರ್ತದೆ. ಹೌದು. ಕುಶಲಿಗನಾದ ಒಬ್ಬ ಬಿಲ್ಲು ವಿದ್ಯೆ ತಿಳಿದವ ಅಲ್ಲಿಗೆ ಹೋಗಿ ಬೀಳುವ ಹಾಗೆ ಮಾಡಬೇಕು. ಆಯ್ತಾ? ಅದು ಅದಕ್ಕೆ ಒಟ್ಟಿಗೆ ಬಂದ ಗೋಪಾಲಕ ಹೇಳೋದು, ಹಾಗೆ ಮಾಡಬೇಕು ಅಂತ ಏನು ಸ್ವಾಮಿ, ಮತ್ತೇನು ಮಾಡಬೇಕು, ನೀವು ಮೊದಲು ಬಾಣ ಬಿಡಬೇಕು, ಬಾಣ ಹೋಗಿ ದಾಟಿದ ಮೇಲೆ ಮತ್ತೆ ನಡುವಿಗೆ ವೃತ್ತ ಹಾಕಬೇಕು ಅದಕ್ಕೆ ಅಂತ. ಕಲೆ ಹಾಗೆ ಆಗ್ಬಾರ್ದು. ನಾನೊಂದು ಬಾಣ ಬಿಡ್ತೇನೆ, ಮತ್ತೆ ಆ ಬಾಣ ಎಲ್ಲಿಗೆ ಹೋಗಿ ನೆಟ್ಟಿತೋ ಅದು ನಡು ಬರುವ ಹಾಗೆ ನಾನೊಂದು ವೃತ್ತ ಹಾಕ್ತೇನೆ, ನನ್ನದ್ದೇ ಹೀಗೆ ಅಂತ ಹೇಳ್ತೇನೆ. ಅದಲ್ಲ ಅದಾಗಬಾರ್ದು ಅಂತ ಜನಪ್ರಿಯತೆಗೆ ಬೇಕಾಗಿ ಹಾಗೆ. ಈಗ ತಮ್ಮನ್ನು ಯಾರೆಲ್ಲ ಹತ್ತಿರದಿಂದ ಬಂದವರಿದ್ದಾರೋ ಎಲ್ಲರೂ ಕೂಡ ತಾವೊಬ್ಬ ಸಾತ್ವಿಕ ಸ್ವಭಾವದ ವ್ಯಕ್ತಿ ಹೇಳುವುದನ್ನು ಒಪ್ಪಿಕೊಳ್ತಾರೆ. ಅದೇ ರೀತಿ ತಾವೇನಾದ್ರೂ ಈಗ ತಾಳಮದ್ದಲೆ ನಾವೇನಾದ್ರೂ ನೋಡಿದ್ರೆ ತಮ್ಮ ಸಾತ್ವಿಕ ಸ್ವಭಾವದ ಅಥವಾ ಸಾತ್ವಿಕ ಪಾತ್ರಗಳ ಪ್ರಸ್ತುತಿ ಏನಿದೆಯೋ ಅದು ಅತಿ ಹೆಚ್ಚು ಪ್ರಶಂಸೆಗೆ ಕೂಡ ಒಳಗಾಗ್ತವೆ. ಹಾಗಾಗಿ ನಾನು ಕೇಳುವುದೇನಂತ ಹೇಳಿದ್ರೆ, ಇದು ಕೇವಲ ತಮಗೆ ಮಾತ್ರ ಅಲ್ಲ, ಎಲ್ಲ ಕಲಾವಿದರನ್ನು ಸೇರಿಸಿ ಹೇಳುವಂಥದ್ದು, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಸ್ವಭಾವ ಆತನ ಪಾತ್ರ ಪ್ರಸ್ತುತಿಯ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರುವಂತ ಸಾಧ್ಯತೆ ಎಷ್ಟಿದೆ ಅಂತ? ಹೆಚ್ಚಾಗಿ ಉಂಟು. ಹಾಗೆಂತ ಅದಕ್ಕೆ ಅಪವಾದವು ಉಂಟು. ಜೀವನದಲ್ಲಿ ಅತ್ಯಂತ ಸಾತ್ವಿಕನಾದಂತಹ ಒಬ್ಬ ವ್ಯಕ್ತಿ ರಂಗದಲ್ಲಿ ಬಹಳ ನಿಷ್ಕರುಣಿಯಾಗಿ ಕ್ರೌರ್ಯದ ಪಾತ್ರವನ್ನು ಮಾಡಿ ಯಶಸ್ವಿಯಾದದ್ದುಂಟು. ಅದು ನಾವು ಸಿನಿಮಾದಲ್ಲೂ ಕೇಳುತ್ತೇವೆ. ಬಹಳ ಸಜ್ಜನನಾದಂಥ ಒಬ್ಬ ವ್ಯಕ್ತಿ ಖಳನಾಯಕನಾಗಿ ಅತ್ಯಂತ ನಿಷ್ಕರುಣಿಯಾಗಿ ಕಂಡು ಕೆಳಗಿಳಿಯುವ, ಕಲ್ಲು ಬಿಸಾಡಿದ ಅಂತ ಉದಾಹರಣೆಗಳು ಉಂಟು. ಆದರೆ ಸ್ವರ ಅನ್ನೋದು, ಕುಳಿತುಕೊಳ್ಳುವಂತಹ ಭಂಗಿ, ಅವನ ಒಟ್ಟು ಏರಿಳಿತ, ಇದೆಲ್ಲವೂ ಕೂಡ ಸಾತ್ವಿಕರಿಗೆ ಅದನ್ನು ಎಂತ ಹೇಳುದು, ಕಟುವಾದ ಅಥವಾ ಕ್ರೌರ್ಯದ ಪಾತ್ರವನ್ನು ಮಾಡುವುದು ಕಷ್ಟವೇ. ಅದೇ ಅಪವಾದ ಉಂಟು, ಇಲ್ಲ ಅಂತ ಅಲ್ಲ. ಈಗ ನಾನು ಹೇಳುದು, ನನಗೆ ಕೌರವ, ಇಂದ್ರಜಿತ್ತು ಅಥವಾ ಅಂತಹ ಪಾತ್ರಗಳು ಉಂಟಲ್ಲ, ನನ್ನ ಮನಸ್ಸಿಗೆ ಉಗ್ಗುದಿಲ್ಲ. ನಾನು ಹೇಳ್ತೇನೆ, ನನಗೆ ಅಂಥದ್ದು ಬೇಡ, ಯಾರು ಕೊಡ್ಲಿಕ್ಕಿಲ್ಲ, ಆದರೆ ಕೊಡುವುದಿದ್ರೂ ಕೂಡ ನನಗೆ ಅಂಥದ್ದು ಕೊಡಬೇಡಿ. ರಾಮನೋ ಕೃಷ್ಣನೋ ಅಥವಾ ಸ್ತ್ರೀ ಪಾತ್ರಗಳು ಇತ್ಯಾದಿಗಳನ್ನು ಕೊಡಿ. ಒಂದು ನನ್ನ ಸ್ವರದ ಸಮಸ್ಯೆ ಅದು. ಅಂದರೆ ನನ್ನ ಸ್ವರ ಕರ್ಕಶ ಆಗುವುದೇ ಇಲ್ಲ, ಆ ಕ್ರೌರ್ಯ ಕಾಣಬೇಕಲ್ಲ ಸ್ವರದಲ್ಲಿ ಕೂಡ. ಮತ್ತೆ ಇನ್ನೊಂದು ಜೀವನಾನುಭವ ಅನ್ನೋದು ಬೇಕು. ಎಷ್ಟು ಹೇಳಿದ್ರು ಕೂಡ, ಎಷ್ಟು ನಾವು ಹೇಳುವುದಿದ್ರು, ಒಂದು 60,000 ವರ್ಷದ ದಶರಥ ಮಾಡುವಾಗ ಇವನಿಗೆ ಒಂದು ಮದುವೆಯಾಗಿ 1-2 ಮಗು ಆದರೆ ಆ ಜೀವನದ ಕಷ್ಟ ಸುಖ ಇತ್ಯಾದಿಗಳು ಅರ್ಥ ಆಗ್ತದೆ. ಹಾಗಾಗಿ ಅವನ ಬದುಕಿನಲ್ಲಿ ಅವನು ಬೆಳೆದು ಬಂದ ಪ್ರವೃತ್ತಿ, ಬದುಕಿನಲ್ಲಿ ಅವನ ಸ್ವಭಾವ ಮತ್ತು ಅವನು ಬದುಕಿನಲ್ಲಿ ಪಡೆದ ಅನುಭವ, ಅದೆಲ್ಲವೂ ಕೂಡ ಪಾತ್ರದಲ್ಲಿ ಪ್ರತಿಬಿಂಬಿತವಾಗುತ್ತದೆ. ಆಗದಿದ್ದರೆ ಅದು ಕೆಲವು ಸಲ ಕೃತಕ ಕಾಣುತ್ತದೆ. ಸರಿ. ಈಗ ಶೃಂಗಾರ ಭಾವ ಅಥವಾ ಒಂದು ಮಗುವನ್ನು ಕಳ್ಕೊಂಡೇ ಅಂತ ರಂಗದಲ್ಲಿ ಅಳಬೇಕಾದ್ರೆ ಅವನಿಗೊಂದು ಮದುವೆ ಆಗಿರಬೇಕು, ಒಂದು ಕಷ್ಟ ಸುಖ, ಜೀವನದ ಕಷ್ಟ ಸುಖ ಅನ್ನೋದು ಏನು ಅಂತ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಹೆಚ್ಚು ಸಹಜವಾಗಿ ಬರ್ತದೆ. ಮತ್ತು ಸಾತ್ವಿಕವಾದಂತಹ ಸ್ವಭಾವ ಇರುವ ಒಬ್ಬ ರಂಗದಲ್ಲಿ ಸಹಜವಾಗಿ ಸಾತ್ವಿಕ ಪಾತ್ರವನ್ನು ಮಾಡಬಹುದು. ನಾನು ಅದೇ ಹೇಳಿದ್ದು, ಅಪವಾದ ಉಂಟು. ಸಾತ್ವಿಕನಾಗಿದ್ದವ ಅತ್ಯಂತ ಕ್ರೂರನಾಗಿ ಕಾಣ್ತಾನೆ. ಹಾಗೆಂತ ಜೀವನದಲ್ಲಿ ರಫ್ ಆಗಿದ್ದವ ಪೆಟ್ಟೊಂದು ತುಂಡೆರಡು ಹೇಳುದಿಲ್ಲ, ಮುಖಕ್ಕೆ ಹೊಡೆದಾಗ ಅವರು ಮಾತ್ರ. ಅಂಥವರು ರಂಗದಲ್ಲಿ ಸಾತ್ವಿಕವಾದ ಪಾತ್ರಗಳನ್ನು ಮಾಡಿ ಕಾಣಿಸಿಕೊಂಡದ್ದು ಉಂಟು, ಇಲ್ಲ ಅಂತ ಇಲ್ಲ. ಆದರೆ ಬೆರಳೆಣಿಕೆ. ಸಹಜವಾಗಿ ನೋಡುದಿದ್ರೆ ಅವರು ಜೀವನದಲ್ಲಿ ಹೇಗಿದ್ದಾರೋ ರಂಗದಲ್ಲಿ ಹಾಗಿದ್ರೆ ಸುಲಭ ಆಗ್ತದೆ ಮಾಡಲಿಕ್ಕೆ, ಸಹಜವಾಗಿ ಬರ್ತದೆ. ಈಗ ತಾಳಮದ್ದಲೆ ವಿಷಯಕ್ಕೆ ನಾವು ಬಂದ್ರೆ, ಮೊದಲೆಲ್ಲ ಇಡೀ ರಾತ್ರಿಯ ತಾಳಮದ್ದಲೆ ಕೂಟಗಳಾಗ್ತಿತ್ತು ಅಂತ ಕೇಳಿದ್ದೆ. ಹೌದು. ಈಗ ಹಾಗಲ್ಲ, ಈಗ ಒಂದು ನಿಗದಿತ ಸಮಯದಲ್ಲಿ ಆಗಿ ಹೋಗ್ತದೆ. ಹಾಗಾಗಿ ಈಗ ತಾಳಮದ್ದಲೆ ಕೂಡ ಈ ಕಾಲಮಿತಿಯೊಳಗೆ ಬಂದಿದೆ ಅಂತ ಹೇಳ್ತಾರೆ. ಈ ಕಾಲಮಿತಿಯೊಳಗೆ ಬಂದದ್ರಿಂದ ಇದರ ಸಾಧಕಗಳೇನು ಬಾಧಕಗಳೇನು? ಅದು ಎಲ್ಲದಲ್ಲಿ ಉಂಟಲ್ಲ, ಪ್ರತಿಯೊಂದು ಕಲೆಯಲ್ಲಿಯೂ ಜೀವನದಲ್ಲಿಯೂ ಎಲ್ಲದಲ್ಲೂ. ನಮ್ಮ ಜೀವನವೇ ಈಗ ವೇಗ ಅಲ್ವಾ? ಹೌದು. ಈಗ ಒಂದು ಮದುವೆಯನ್ನೇ ನಾವು ತೆಕ್ಕೊಡ್ತಿದ್ರೆ ಮೊದಲು 4 ದಿನದ ಮದುವೆ, 8 ದಿನದ ಮದುವೆ ಹೇಳ್ತಿದ್ರು. ಈಗ 1 ದಿನದಲ್ಲೇ ಮುಗಿಯುತ್ತದೆ ಎಲ್ಲವೂ ಕೂಡ, ಪ್ರತಿಯೊಂದು ಕೂಡ. ಕಲೆಯೂ ಹಾಗೆ, ಕಾಲನನ್ನು ಬಿಟ್ಟು ಬೇರೆ ಯಾವುದಿಲ್ಲ ಅಲ್ಲ. ಮತ್ತೆ ಕಲೆ ಆಗಲಿ ಯಾವುದಾದ್ರೂ ಕೂಡ ಜನರಿಂದ ಅಲ್ವಾ? ಜನಗಳಿಗೆ ಬೇಡದ ಮೇಲೆ ಮತ್ತೆ ಅದು ಎಲ್ಲಿದ್ರೇನು ಹೇಗಿದ್ರೇನು. ನಮ್ಮ ಯಕ್ಷಗಾನ ಅನ್ನೋದು ಹೀಗೆ ಪರಿವರ್ತನೆ ಆಗ್ತಾ ಇರುವ ಕಾರಣಕ್ಕಾಗಿ ಇನ್ನು ಪ್ರಸ್ತುತ. ನೀವು ಬೇರೆ ನೋಡಿ ಅಂತೆ, ಯಾವುದು ಬೊಂಬೆ ಆಟವಾ ಅಥವಾ ಘಟ್ಟದ ಮೇಲಿನದ್ದು, ದೊಡ್ಡ ಆಟ, ಸಣ್ಣ ಆಟ, ಅದೆಲ್ಲ ಎಲ್ಲಿ ಉಂಟು ಈಗ? ಅದು ಹಾಗೆ ಹಿಂದೆ ಇದ್ದ ಹಾಗೆ ಇರುವ ಕಾರಣ ಅದು ಒಂದು ರೀತಿಯಲ್ಲಿ ಅಳಿಸಿ ಹೋಗುವ ಇದಕ್ಕೆ ಬಂದಿದೆ. ಅದಕ್ಕೆ ಹೊಸಬರ ಪ್ರೋತ್ಸಾಹ ಇಲ್ಲ. ಆದರೆ ಯಕ್ಷಗಾನ ಅನ್ನೋದು ಸ್ಪೀಡ್ ಆಗ್ತಾ ಕಾಲದ ಜೊತೆಗೆ ಕಾಲ ಪ್ರವಾಹದಲ್ಲಿ ಸ್ಪಂದಿಸ್ತಾ ಇದ್ದ ಕಾರಣ ಹೀಗುಂಟು. ಈಗ ನೀವು ರಾತ್ರಿ ಇಡೀ ಮಾಡ್ತೇನೆ ಅಂತ ಹೇಳಿದ್ರು ನೋಡುವವರು ಯಾರು ಅಂತ ಬೇಡ? ಹೌದು.
ನಾನೇ ನೋಡ್ತೇನಲ್ಲ, ತಾಳಮದ್ದಳೆಯಲ್ಲಿ ಆಗಲಿ ಆಟದಲ್ಲಿ ಆಗಲಿ ಬೆಳಿಗ್ಗೆವರೆಗೆ ಬೇಕು ಅಂತ ಹೇಳುವವರು ಕೂಡ ಅಲ್ಲಿರುವುದಿಲ್ಲ. ಅವರೇ ನಿದ್ದೆ ತಡೆಯಿದೆ ಅಂದರೆ ಕಾಲ ಹಾಗೆ. ನಾನು ಯಾರನ್ನು ದೂಷಿಸಿದ್ದಲ್ಲ, ನಮಗೆ ನಾಳೆ ಏನೋ ಕೆಲಸ ಇರ್ತದೆ. ಮೊದಲೆಲ್ಲ ಕೃಷಿಕರು ಹೆಚ್ಚಿದ್ರು, ರಾತ್ರಿ ಇಡೀ ತಾಳಮದ್ದಳೆ ಆಟ ನೋಡಿ ಮರುದಿನವರೆಗೆ ನಿದ್ದೆ ಮಾಡಿದ್ರು ತೊಂದರೆ ಇರಲಿಲ್ಲ. ಮನೆಯಲ್ಲಿ ಜನ ಇರ್ತಿದ್ರು, ಅವನು ನಿದ್ದೆ ಮಾಡಿದ್ರೆ ಇನ್ನೊಬ್ಬ ಹೋಗಿ ಏನೋ ಮಾಡ್ತಿದ್ದ. ಈಗ ಮನೆಯಲ್ಲಿ ಜನ ಕಡಿಮೆ, ಹಾಗಾಗಿ ಕಾಲಮಿತಿಗೆ ಬಂದಿದೆ. ಕಾಲಮಿತಿಯ ಬಾಧಕ ಏನು ಕೇಳಿದ್ರೆ ಸಣ್ಣ ಸಣ್ಣ ಪಾತ್ರಗಳನ್ನೆಲ್ಲ ಬಿಡಬೇಕಾಗ್ತದೆ. ಮತ್ತು ವಾದಕ್ಕೆ ಒಂದು ನಮ್ಮ ತಿಳುವಳಿಕೆಯ ಪ್ರದರ್ಶನಕ್ಕೆ ಸಮಯ ಸಾಕಾಗುವುದಿಲ್ಲ. ನೀವು ಪದ್ಯದ ಅರ್ಥ ಅಷ್ಟು ಹೇಳಿದ್ರೆ ಸಾಕು. ಈಗ 3 ಗಂಟೆಯಲ್ಲಿ ಒಂದು ತಾಳಮದ್ದಳೆ ಮುಗಿಸಿ ಅಂತ ಹೇಳಿದ್ರೆ ಒಂದು 30 ಪದ್ಯ ಇರ್ತಾರೆ, 4 ಜನ 5 ಜನ ಅರ್ಥಧಾರಿಗಳನ್ನು ಹೇಳಿರ್ತಾರೆ. ಆಗೇನಾಗ್ತದೆ, ಪದ್ಯಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನೀವು ಹೇಳಿದ್ರೆ ಸಾಕು. ನಿಮಗೆ ಮತ್ತೆ ಬೇರೆ ನೀವು ಕಲ್ತದ್ದನ್ನಲ್ಲಿ ಹೇಳಬೇಕಾದ ಅಗತ್ಯ ಇರುವುದಿಲ್ಲ. ಹಾಗಾಗಿ ಆ ನೆಲೆಯಿಂದ ಅದು ಬಾಧಕವೇ. ಸರಿ. ಹಾಗೆ ಸಾಧಕ ಏನು ಕೇಳಿದ್ರೆ ನಾವು ಈ ರೀತಿಯಿಂದಲಾದರೂ ಪ್ರೇಕ್ಷಕರಿಗೆ ಕೊಡ್ತೇವಲ್ಲ. ಹೌದು. ನಾನು ರಾತ್ರಿ ಇಡೀ ಮಾತ್ರವೇ ಮಾಡುದು, ಇಲ್ಲದಿದ್ರೆ ತಾಳಮದ್ದಳೆ ಮಾಡುದಿಲ್ಲ ಹೇಳಿದ್ರೆ ಆ ಕಾಲವೇ ನಾಶ ಆಗಿರುತ್ತಲ್ಲ. ಮತ್ತೆ ಇನ್ನು ನನಗೆ ಅನ್ನಿಸುವುದು, ಬೇಕಿದ್ರೆ ರಾತ್ರಿ ಇಡೀ ಮಾಡುವುದು ಆಯೋಜಕರಿದ್ರೆ, ಆಸಕ್ತಿ ಇದ್ದವರು ನೋಡ್ತಾರೆ, ಕೇಳ್ತಾರೆ. ಆಸಕ್ತಿ ಇಲ್ಲದವರು ಇದಕ್ಕೆ ಬರ್ತಾರೆ. ಹಾಗಾಗಿ ನಮ್ಮಲ್ಲಿ ಇನ್ನೂ ಕೂಡ ಅದಕ್ಕೆ ಬೇಕಾದಂತ ಏನ್ ಹೇಳ್ತಾರೆ ಬದಲಾವಣೆಗೆ ವ್ಯವಸ್ಥೆಗಳಿವೆ ಉಂಟಲ್ಲ. ಈಗ ರಾತ್ರಿ ಇಡೀ ಮಾಡುವವರು ಇದ್ದಾರೆ ಅಪರೂಪಕ್ಕೆ. ನಮ್ಮ ಮೂಡಬಿದ್ರೆಯಲ್ಲಿ ಶಾಂತಾರಾಮ ಕೊಡುವರು ಇದ್ದಾರೆ, ಅವರು ರಾತ್ರಿ ಇಡೀ ಮಾಡಿಸ್ತಾರೆ. ಬಹಳ ಅಪರೂಪಕ್ಕೆ ಒಂದೊಂದು ಆಗ್ತದೆ. ಜನಗಳಿಗೆ ಬೇಕು ಅಂತಾದ್ರೆ ಅದು ಆಗ್ತದೆ. ರಾತ್ರಿ ಇಡೀ ಜನಗಳಿಗೆ ಬೇಡ. ಹಾಗಾಗಿ ಕಾಲಮಿತಿಯಲ್ಲಿ ಉಂಟು. ಈಗ ಮತ್ತೇನಾದ್ರೂ ಈ ವಾದದ ವಿಷಯಕ್ಕೆ ಬಂದ್ರೆ, ತಾವಾಗ ಹೇಳಿದ್ರೆ ಪಾಂಡಿತ್ಯವನ್ನು ಪ್ರದರ್ಶನ ಮಾಡ್ಲಿಕ್ಕೆ ಹೆಚ್ಚಾಗಿ ಅವಕಾಶ ಸಿಗುವುದಿಲ್ಲ. ಈಗ ಒಂದು ವೇಳೆ ನಾನೊಬ್ಬ ತಾಳಮದ್ದಳೆ ಅರ್ಥಧಾರಿಯಾಗಿ ಕೂತಿದ್ದೇನೆ, ಮುಂದೆ ಒಬ್ಬ ಅರ್ಥವನ್ನ ಹೇಳ್ತಾ ಇದ್ದಾನೆ, ಅವನು ಅಥವಾ ಅವರು ಯಾರಾದ್ರೂ ಕಥೆಯ ಸಾರವನ್ನ ಬಿಟ್ಟು ಅಥವಾ ಪಾತ್ರದ ಚೌಕಟ್ಟೇನಿದೆ, ನಡೆ ಏನಿದೆಯೋ ಅದನ್ನ ಬಿಟ್ಟು ಹೊರಗೆ ಹೋಗ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಒಬ್ಬ ಎದುರಿನ ಪಾತ್ರದವನಾಗಿ ಮತ್ತೆ ಕಥಾಸಾರಕ್ಕೆ ವಾಪಸ್ ತರಬೇಕು ಅಂತಂದ್ರೆ ನಾನೇನು ಮಾಡಬಹುದು ಅಂತ. ಅದನ್ನು ನಾವು ಅಲ್ಲಿ ವೇದಿಕೆಯಲ್ಲೇ ಹೇಳಬೇಕಷ್ಟೇ. ಅಂದ್ರೆ ನೆಕ್ಸ್ಟ್ ಪದ್ಯಕ್ಕೆ ಅವನನ್ನು ತರುವ ಪ್ರಯತ್ನವನ್ನು ನಾವು ಮಾಡಬೇಕು. ಅಥವಾ ಅವ ಏನಾದ್ರೂ ಒಂದು ವಾಕ್ಯ ಹೇಳಿದ್ದಾನೆ ಅಂತ ಅದು ನೀನು ಹಾಗೆ ಹೇಳಿದ್ದಲ್ಲೋ ಅಂತ ಹೇಳಿ ಅವನನ್ನು ಮುಂದೆಗೆ ಎಳೆಯುವ ಪ್ರಯತ್ನವನ್ನು ನಾವು ಮಾಡಲೇಬೇಕಾಗ್ತದೆ ಅನಿವಾರ್ಯವಾಗಿ. ಅದು ಮತ್ತೆ ಯಕ್ಷಗಾನ ತಾಳಮದ್ದಳೆ ಅಥವಾ ವೇಷಧಾರಿಗಳ ಅನುಭವ ಇದ್ದವರು ಹಾಗೆ ಮಾಡೋದಿಲ್ಲ. ಅತ್ಯಂತ ಅನಾನುಭವಿಗಳು, ಅಂದ್ರೆ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿ ಇಲ್ಲಿಗೆ ಬಂದವರಿದ್ದಾರಲ್ಲ ಅಂಥವ್ರು ಮಾಡ್ತಾರಷ್ಟೇ. ಅಥವಾ ಕೆಲವು ಸಲ ವಾದದ ಭರದಲ್ಲಿ ತಪ್ಪಿ ಹೋಗುವುದುಂಟು. ಹಾಗೆ ನಾವು ಆದಷ್ಟು ಅವರ ಪದ್ಯದ ವಿಷಯವನ್ನು ನಾವೇ ಹೇಳಿ ನಮ್ಮ ಪದ್ಯವನ್ನು ಭಾಗವತರಿಗೆ ಎತ್ತಿಕೊಟ್ರೆ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ನನಗೆ ಅಂತ ಕೆಲವು ಅನುಭವಗಳದ್ದು ಉಂಟು, ಏನೋ ಮಾಡಿ ದಾಟಿಕೊಂಡು ಹೋಗಿದ್ದೇನೆ. ನಾವೀಗ ಹೆಚ್ಚಾಗಿ ತಾಳಮದ್ದಳೆ ಅರ್ಥವನ್ನು ನೋಡ್ಬೇಕು ಅಂತಾದ್ರೆ ಒಬ್ಬ ಅರ್ಥಧಾರಿ ಅಥವಾ ಪಾತ್ರಧಾರಿ ಬೇರೆ ಬೇರೆ ಭಾಷಾಲಂಕಾರಗಳನ್ನ, ಶಾಸ್ತ್ರದ ಮಾತುಗಳನ್ನ, ಪುರಾಣದ ಪ್ರಸ್ತಾವಗಳನ್ನೆಲ್ಲ ಮಾಡಿ ಅದನ್ನ ಇನ್ನಷ್ಟು ಏನ್ ಹೇಳ್ತಾರೆ ರಸಭರಿತವಾಗಿ ರಂಜನೀಯವಾಗಿ ಮಾಡ್ತಾರೆ. ಆದ್ರೆ ನನ್ನ ಅರ್ಥಕ್ಕೆ ಅಥವಾ ಈ ಪದ್ಯದ ಪ್ರಸ್ತುತಿಗೆ ನನ್ನ ಅರ್ಥ ಇಷ್ಟು ಸಾಕು ಅಂತ ಹೇಳುವುದನ್ನ ಒಬ್ಬ ಅರ್ಥಧಾರಿ ನಿರ್ಧರಿಸುವುದು ಹೇಗೆ? ಯಾಕಂದ್ರೆ ಅದು ಕೂಡ ಬಹಳ ಮುಖ್ಯ. ಅದು ಅರ್ಥ ಹೇಳುವಾಗ ಆ ಕ್ಷಣದಲ್ಲೇ ಆ ಭಾವ ಹುಟ್ಟಬೇಕಷ್ಟೆ. ಅದನ್ನು ನಾವು ನಿರ್ಣಯ ಮಾಡೋದು ಕಷ್ಟ. ಈಗ ಒಂದು ಮೇಲಿಂದ ಮೇಲೆ ಹೇಳುವುದಿದ್ರೆ 1 ಗಂಟೆಯಲ್ಲಿ ಒಂದು 10-12 ಪದ್ಯಗಳಾದರೂ ಬರಬೇಕು ಅಂತ ನಾನು ಹೇಳೋದು. 10-12 ಪದ್ಯಗಳು, 5 ನಿಮಿಷಕ್ಕೊಂದು ಪದ್ಯ ಆದರೂ ಬರಬೇಕು. ಅದರ ಒಳಗೆ ಇವನು 3 ನಿಮಿಷ 4 ನಿಮಿಷ ಅರ್ಥ ಹೇಳಬೇಕು ಅಂತ ಒಂದು ಲೆಕ್ಕ. ಆದರೆ ಕೆಲವು ವಿಷಯಗಳಲ್ಲಿ 1 ನಿಮಿಷದಲ್ಲಿ ಅರ್ಥ ಮುಗಿಸಬಹುದು, ಅದರಲ್ಲಿ ಏನು ಇರುವುದಿಲ್ಲ ಹೇಳಲಿಕ್ಕೆ. ಎಷ್ಟು ಕೇಳಿದರೆ ನನಗೆ ಕೆಲವು ಸಲ ಭಾಗವತರ ಪದ್ಯ ಕೇಳುವಾಗ ಈ ಪದ್ಯಕ್ಕಿನ ಅರ್ಥ ಬೇಡ ಅಂತ ಅನ್ನಿಸ್ತದೆ. ಅದು ಪದ್ಯವೇ ಅರ್ಥ ಹೇಳಿ ಆಯಿತು ಅಂತ ಮುಂದಿನ ಪದ್ಯಕ್ಕೆ ಎತ್ತಿ ಕೊಡಬಹುದು ಕೆಲವು ಭಾಮಿನಿಗಳನ್ನೆಲ್ಲ. ಈಗ ಉದಾಹರಣೆಗೆ ಹೇಳುದಿದ್ರೆ, ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಲಹುದೆ, ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ, ಆನಲ್ ಅಮ್ಮುವರುಂಟೆ ನಿನಗಿದು ಸಾನುರಾಗವೇ ಅಂತ ಪದ್ಯ ಹೇಳಿದ್ರು ಭಾಗವತ. ಅವರದನ್ನು ತುಂಬಾ ವಿರಳವಾಗಿ ಹೇಳಿದ್ರೆ ಮತ್ತೆ ಅದಕ್ಕೆ ವಿಸ್ತಾರವೇ ಮಾಡಬೇಕು ಅಂತ ಇಲ್ಲ. ಸರಿ, ಸಾರಥಿ ನನ್ನ ಅಭಿಪ್ರಾಯ ಹೀಗೆ, ಏನು ಹೇಳು ಅಂತ ಹೇಳ್ಬೋದು. ಇನ್ನು ಕೆಲವು ಕಡೆ ಹಾಗಲ್ಲ, ತುಂಬಾ ದೀರ್ಘವಾಗಿ ಕೊಡಬೇಕಾಗ್ತದೆ ಕೆಲವು ವಿಷಯಗಳಲ್ಲಿ, ಅಲ್ಲಿ ಸಾಕಾಗುವುದಿಲ್ಲ. ಈಗ ದೇರಾಜ ಸೀತಾರಾಮಯ್ಯನವರು ಹೇಳ್ತಾರೆ, ನೀವು ಯುದ್ಧರಂಗಕ್ಕೆ ಹೋಗಿ ಯುದ್ಧ ಮಾಡುವುದು ಅಂತಾದರೆ ಒಂದು ಸಣ್ಣ ಮಟ್ಟಿಗೆ ಆದರೂ ಯುದ್ಧರಂಗದ ವರ್ಣನೆ ಕೊಡಬೇಕು ಅಂತ. ಮುರಿದು ಬಿದ್ದಂತಹ ರಥ ಇರ್ಬೋದು, ಸತ್ತು ಬಿದ್ದ ಆನೆ ಇರ್ಬೋದು, ಕುದುರೆಗಳಿರ್ಬೋದು, ಕೈಕಾಲು ತುಂಡಾಗಿ ಬಿದ್ದ ಪದಾತಿಗಳಿರ್ಬೋದು, ಅಲ್ಲಿ ಚಿನ್ನ ಭಿನ್ನವಾಗಿ ಬಿದ್ದ ಕವಚಗಳಿರ್ಬೋದು. ಇದೊಂದು ಎದುರು ಕೂತ ಪ್ರೇಕ್ಷಕನಲ್ಲಿ ಹುಟ್ಟಬೇಕಲ್ಲ, ಯುದ್ಧರಂಗ ಅಂದರೆ ರಣರಂಗ ಅಂದರೆ ಏನು ಅಂತ.
ಅಥವಾ ನೀವು ವನವಿಹಾರಕ್ಕೆ ಹೋಗ್ತೀರಿ, ಕಾಡಿನ ಮಧ್ಯೆ ಹೋಗ್ತಾ ಇದ್ದೀರಿ, ಅಲ್ಲಿ ಕೆಲವು ಮರಗಳ ಹೆಸರು, ಆ ಕಾಡಿನ ಒಂದು ಕಲ್ಪನೆಯನ್ನು ಅಲ್ಲಿ ಸ್ವಲ್ಪ ಹೆಚ್ಚು ಮಾತಾಡಬೇಕಾಗ್ತದೆ. ದುಃಖ, ಏನೋ ಒಂದು ಸನ್ನಿವೇಶದ ವಿವರಣೆ, ಇಂಥಲ್ಲಿ ನೀವು ಅಥವಾ ಎದುರು ಪಾತ್ರಧಾರಿ ಕೇಳಿದ ಪ್ರಶ್ನೆಗೆ ಉತ್ತರ, ತರ್ಕ, ಇಂಥಲ್ಲಿ ಹೆಚ್ಚು ಮಾತಾಡಬೇಕಾಗ್ತದೆ. ಕೆಲವು ಕಡೆ ನೀವು ಪದ್ಯಕ್ಕೆ ಒಂದೇ ವಾಕ್ಯ ಹೇಳಿದರೂ ಸಾಕಾಗ್ತದೆ. ಹಾಗಾಗಿ ಅಂತ ಹೇಳಿ ಒಂದೇ ಶಬ್ದ ಹೇಳಿ ಮುಂದೆ ಹೋಗ್ಬೋದು. ಅದನ್ನು ನಾವು ಪಾತ್ರಧಾರಿಗಳು ಅಥವಾ ಅರ್ಥಧಾರಿಗಳು ರಂಗದಲ್ಲೇ ನಿರ್ಣಯ ಮಾಡಬೇಕಷ್ಟೇ. ಅಂದ್ರೆ ತಮ್ಮ ಪ್ರಕಾರ ಯಾವಾಗ ಒಂದು ಚಿತ್ರಣವನ್ನ ಎದುರಿನ ಪ್ರೇಕ್ಷಕನಿಗೆ ಕೊಡುವಂತ ಅವಶ್ಯಕತೆ ಇದೆ, ಅಲ್ಲಿ ಸ್ವಲ್ಪ ನಾವು ಮಾತನಾಡಬೇಕಾದ್ರೆ ದೀರ್ಘತೆಯನ್ನು ಕೊಡಬೇಕು. ಹೌದು ಹೌದು. ಇಲ್ಲದೆ ಹೋದ್ರೆ ಅದನ್ನ ಒಂದೇ ಸಾಕಾಗ್ತದೆ. ಕೆಲವು ಕಡೆ ನಮಗೆ ಅನ್ನಿಸ್ತದೆ ಆಗ ಇದಕ್ಕಿಂತ ಹೆಚ್ಚು ಮಾತಾಡೋದು ಬೇಡ ಅಂತ. ಕೆಲವಕ್ಕೆಲ್ಲ ಇದು ಸ್ವಲ್ಪ ಪ್ರೇಕ್ಷಕರಿಗೆ ಗೊತ್ತಾಗಬೇಕು. ಅದೀಗ ಶಾಸ್ತ್ರದ್ದು ಹೇಳಿದ ಹಾಗೆ ವೈದ್ಯಕೀಯದ ಮತ್ತೊಂದು ಏನೋ ಇರ್ತದೆ, ಅದು ಸ್ವಲ್ಪ ಸ್ವಲ್ಪ ನಾವು ವಿವರಣೆಯನ್ನು ಕೊಟ್ಟು ಜನಗಳಿಗೆ ಅರ್ಥ ಆಗುವಾಗೆ ಮಾಡಬೇಕು. ಅಲ್ಲಿ ಸ್ವಲ್ಪ ದೀರ್ಘ ಬೇಕಾಗ್ತದೆ. ಅದು ಇಂಥ ಪದ್ಯಕ್ಕೆ ಇಷ್ಟೇ ಅಂತ ಹೇಳುದು ಕಷ್ಟವೇ ಯಾವತ್ತೂ ಕೂಡ. ಈಗ ಇದರಲ್ಲಿ ಎಲ್ಲವೋ ಸೂತನ ಮಗನೆ, ನೀ ಕಲಹದುಳತಿ ಸಹ ಸಿಗನೆ, ತಲೆಯನ್ನು ನೀಗಲಿ ಕಹುದು, ಮೇಣ್ಮಲೆ ತಲೆ ಕಾಣಲು ಬಹುದು. ಇಷ್ಟೇ ಇರುವುದು ಪದ್ಯ. ಇದಕ್ಕೆ ಒಂದೇ ನಿಮಿಷದಲ್ಲಿ ಮುಗಿಸಬಹುದು. ಎಲ್ಲವೋ ಸೂತನ ಮಗನೆ ಅನ್ನುವುದಕ್ಕೆ, ನೀ ಕಲಹದುಳತಿ ಸಾಹಸಿಗನೆ ಅನ್ನುವುದಕ್ಕೆ, ಅರ್ಜುನನ ಜೊತೆಗೆ ಯುದ್ಧ ಮಾಡಿದ ಹಲವಾರು ಸನ್ನಿವೇಶಗಳನ್ನೆಲ್ಲ ಉದಾಹರಣೆಯಾಗಿ ಕೊಟ್ಟು, ಇದರಲ್ಲೆಲ್ಲ ನೀನು ಗೆದ್ದಿದ್ದೀಯಾ, ನೀನು ಬಾರಿ ಕಲಹದಲ್ಲಿ ಸಾಹಸಿಗನೋ, ತಲೆಯನ್ನು ನೀಗಲಿಕಬಹುದು, ಇಷ್ಟರವರೆಗೆ ನಿನ್ನನ್ನು ಬಿಟ್ಟಿದ್ದೇನೆ, ಇವತ್ತು ಬಿಡುವುದಿಲ್ಲ ಅಂತ ಹೇಳುವುದಕ್ಕೆ ಹಿಂದೆ ಮಾಡಿದ ಪ್ರತಿಜ್ಞೆಗಳನ್ನೆಲ್ಲ ಉದಾಹರಣೆಯಾಗಿ ತೆಕ್ಕೊಂಡು ಎಷ್ಟು ಹೊತ್ತು ಮಾತಾಡ್ಬೋದು. ಅಥವಾ ಈ ಪದ್ಯದ ಭಾವಾನುವಾದ ಮಾಡಿ ಒಂದೇ ನಿಮಿಷದಲ್ಲಿ ಮುಗಿಸಬಹುದು. ಅದು ಒಂದು ಪ್ರೇಕ್ಷಕರನ್ನು, ಒಂದು ಎದುರು ಅರ್ಥಧಾರಿಯನ್ನು, ಇನ್ನೊಂದು ಸಮಯವನ್ನು ಹೊಂದಿಕೊಂಡು ಇರ್ತದೆ. ಮತ್ತೊಂದು ನಿಮ್ಮೊಳಗಿನ ಭಾವ, ಇದೆಲ್ಲವೂ ಒಂದನ್ನೊಂದು ನೋಡಿಕೊಂಡು ಎಲ್ಲ ಮಿಳಿತ ಆಗುವಾಗ ಅದು ಆಗುವುದು. ಹಾಗಾಗಿ ನೀವು ನೋಡಿದ ಹಾಗೆ, ನಾನು ನೋಡಿದ ಹಾಗೆ, ನಾನು ಅನುಭವಿಸಿದ ಹಾಗೆ, ಒಬ್ಬನೇ ಅರ್ಥಧಾರಿ ಒಂದು ಪದ್ಯಕ್ಕೆ 3 ನಿಮಿಷದಲ್ಲಿ ಮುಗಿಸಿದ್ದನ್ನು ನೋಡಿದ್ದೇನೆ, 1 ಗಂಟೆ ಅರ್ಥ ಹೇಳಿದ್ದನ್ನು ನೋಡಿದ್ದೇನೆ ಅದೇ ಪದ್ಯಕ್ಕೆ. ಹಾಗಾಗಿ ಸಮಯದ ಮೇಲೆ, ಆ ದಿನದ ಮೇಲೆ, ಎಲ್ಲ ಪರಿಸ್ಥಿತಿಯ ಮೇಲೆ ಹೋಗ್ತದೆ. ಹಾಗಾಗಿ ಅದನ್ನು ಖಚಿತವಾಗಿ ಈ ಪದ್ಯಕ್ಕೆ ಇಷ್ಟೇ ಅಂತ ಹೇಳಿ ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ವಿಷಯಗಳು ಲೆಕ್ಕಾಚಾರದಲ್ಲಿ ಮಾತ್ರ ಇರುವುದು, ಅದು ನಿಜ ಜೀವನದಲ್ಲಿ ಸಾಧ್ಯ ಆಗುವುದಿಲ್ಲ. ನಾನು ಒಂದು ವಾಕ್ಯ ಹೇಳ್ಬೋದು ಅಂತಾದ್ರೆ ಹೇಳ್ತೇನೆ. ಜೀವನ ಅನ್ನೋದು ಬೇರೆ, ಲೆಕ್ಕಾಚಾರ ಅನ್ನೋದು ಬೇರೆ ಅಂತ ಒಬ್ಬ ಅಜ್ಜಿ ಆ ಮೊಮ್ಮಗನ ಹತ್ರ ಹೇಳಿದಂತೆ. ನಿನ್ನ ಗಣಿತದ ಲೆಕ್ಕ ಪ್ರಕಾರ ಹಿಡ್ಕ, ಈಗ ಒಂದು ಮನೆಯನ್ನು ಕಟ್ಟಲಿಕ್ಕೆ ಒಬ್ಬನಿಗೆ 1 ತಿಂಗಳು ಬೇಕು ಅಂತಾದ್ರೆ ಇಬ್ಬರಿಗೆ ಎಷ್ಟು ದಿನ ಬೇಕು? 15 ದಿನ. 4 ಜನಕ್ಕೆ ಎಷ್ಟು ದಿನ ಬೇಕು? 7.5 ದಿನ. ಹೀಗೆ ಹೇಳ್ತಾ ಎಷ್ಟೋ 1,000 ಜನ ಅಂತ ಹೇಳುವಾಗ, ಉದಾಹರಣೆಗೆ ಹೇಳುದು, 1,000 ಜನಕ್ಕೆ ಎಷ್ಟು? 1 ನಿಮಿಷ ಅಂತ ಉತ್ತರ ಬಂತಾನೆ. ಆಗ ಅಜ್ಜಿ ಹೇಳಿದಂತೆ, 1,000 ಅಲ್ಲ 10,000 ಜನ ಬಂದರೂ 1 ನಿಮಿಷದಲ್ಲಿ ಮನೆ ಕಟ್ಟಲಿಕ್ಕೆ ಸಾಧ್ಯ ಉಂಟಾ? ಪಂಚಾಂಗ ಆಗಬೇಕು, ಗೋಡೆ ಕಟ್ಟಬೇಕು, ಮಾಡ ಆಗಬೇಕು, ಗಣಿತದಲ್ಲಿ ಆಗ್ತದೆ. 1,000 ಜನವನ್ನು, ಒಂದು ಮನೆಯನ್ನು ಕಟ್ಟುವುದಕ್ಕೆ ಒಬ್ಬನಿಗೆ 30 ದಿನವಾದರೆ 1,000 ಜನಕ್ಕೆ 1 ನಿಮಿಷ ಅಂತ ಬಂದಿತ್ತು. ನಿಜ ಜೀವನದಲ್ಲಿ ಆಗುವುದಿಲ್ಲ. ಹಾಗೆ ಇದು ಕೂಡ ನಾನು ಪ್ರಾಕ್ಟಿಕಲ್ ಆಗಿ ಒಂದು ಪದ್ಯಕ್ಕೆ ಇಷ್ಟು ನಿಮಿಷ ಮಾತನಾಡಬಹುದು ಅಂತ ನಾನು ಹೇಳಿಯೇನು, ಅದು ಅಲ್ಲಿ ಆಗುದಿಲ್ಲ. ಅಲ್ಲಿ ಅದು ಅರ್ಧ ಗಂಟೆಯೂ ಆಗುವುದು, ಅರ್ಧ ನಿಮಿಷವೂ ಆಗುವುದು, ಪರಿಸ್ಥಿತಿಯ ಮೇಲೆ ಹೋಗ್ತದೆ. ಈಗ ಗುರುಗಳ ತಾವು ಯಕ್ಷಗಾನದಲ್ಲಿ ಅಥವಾ ತಾಳಮದ್ದಲೆಯಲ್ಲಿ ಪ್ರಮುಖವಾಗಿ ತಾವು ಗುರುತಿಸಿಕೊಂಡದ್ದು ಅರ್ಥಧಾರಿಯಾಗಿ. ಹೌದು. ಹಾಗಂತ ತಮ್ಮ ಶಿಷ್ಯರಲ್ಲಿ ಹಲವಾರು ಜನ ಭಾಗವತರು ಕೂಡ ಒಳ್ಳೆ ಹೆಸರನ್ನ ಮಾಡಿದ್ದಾರೆ. ಈಗ ಕಾವ್ಯಶ್ರೇಷ್ಠರವರು ಕೂಡ ತಮ್ಮ ಶಿಷ್ಯ. ಅವರು ಈಗ ಯಕ್ಷಗಾನ ಆಗಿರ್ಬೋದು, ತಾಳಮದ್ದಲೆ ಆಗಿರ್ಬೋದು, ಗಾನವೈಭವ ಆಗಿರ್ಬೋದು, ಬೇರೆ ಬೇರೆ ಮಜಲಿನಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ. ಹೌದು. ತಾವು ಮೂಲತಃ ಒಬ್ಬ ಅರ್ಥಧಾರಿ ಆಗಿದ್ರು ಕೂಡ ಈ ರೀತಿಯ ಒಂದು ಗುರುವಾಗಿ ಈ ರೀತಿಯ ಒಂದು ವಿದ್ಯಾವ್ಯಾಪ್ತಿಯನ್ನು ತಾವು ಹೇಗೆ ಸಾಧಿಸಿಕೊಂಡ್ರಿ ಅಂತ? ಅಂದರೆ ಅದು ಒಂದು, ನಾನು 7-8 ವರ್ಷ ಕಾಲ ಮಾಂಬಡಿ ಗುರುಗಳಲ್ಲಿ ಭಾಗವತಿಗೆ ಕಲ್ತಿದ್ದಾನಲ್ಲ, ಮತ್ತೆ ಕಾವ್ಯನು ಕೂಡ ಅವಳು ಪ್ರಾರಂಭಕ್ಕೆ ತಂದೆಯ ಜೊತೆಗೆ ಮಾಂಬಡಿ ಗುರುಗಳಲ್ಲಿಗೆ ಕ್ಲಾಸಿಗೆ ಬಂದದ್ದು. ಹಾಗಾಗಿ ಗಜಮುಖದ ಬಗೆಯ ಮುದದಿಂದ ನಿನ್ನವೋ ಅಥವಾ ಶರಣುತಿರುವ ಇತ್ಯಾದಿಗಳನ್ನು ಮಾಂಬಡಿ ಗುರುಗಳು ಹೇಳಿಕೊಟ್ಟಿದ್ದಾರೆ. ಮತ್ತೆ ಅವಳು ದೂರ ಆಗ್ತದೆ ಅಂತ ಬರುವುದು ಕಷ್ಟ ಅಂತ ಆಮೇಲೆ ನನ್ನ ಹತ್ರ ಬಂದಳು. ನನಗೆ ಗೊತ್ತಿತ್ತಲ್ಲ ಪದ್ಯ, ಅದು ನಾನು ಆಗ ಹೇಳಿದ ಹಾಗೆ. ಈಗ ಒಬ್ಬ ಬ್ಯಾಟ್ಸ್ಮನ್ನು ಕಾಣಿಸಿಕೊಳ್ಬೇಕು ಅಂತ ಆದರೆ ಅವನಿಗೆ ಬೇಸಿಕ್ ಅನ್ನು ಹೇಳಿಕೊಡುವುದು ಮುಖ್ಯ, ಟೆಕ್ನಿಕ್. ಹಾಗಾಗಿ ನಾನೇನು ಮಾಡಿದೆ, ಕಾವ್ಯನಿಗೆ ಇರಬಹುದು ಅಥವಾ ಬೇರೆ ಶ್ರೇಯ ಈಗ ಬರ್ತಾ ಇದ್ದಾಳೆ, ಬೆಳೀತಾ ಇದ್ದಾಳೆ ಹುಡುಗಿ, ಅಂಥವರಿಗೆ ನಾನು ಆ ತಾಂತ್ರಿಕವಾಗಿ ಪರ್ಫೆಕ್ಟ್ ಆಗಿ ಹೇಗಿರಬೇಕು ಅನ್ನೋದು ಒಂದು, ಮತ್ತೆ ಆ ಪದ್ಯದ ಅರ್ಥ ಏನು ಅನ್ನೋದನ್ನು ಅದನ್ನು ಹೇಳಿಕೊಡ್ತಾ ಹೋದೆ. ಅದು ಸಿಕ್ಕಿದ್ರೆ ಅವರು ಮತ್ತೆ ಮುಖ್ಯವಾಗಿ ಕಲಿಯುವವರಿಗೆ ಶ್ರದ್ಧೆ ಬೇಕು. ನಾವೆಷ್ಟು ಹೇಳಿಕೊಟ್ರು ಕೂಡ ಪ್ರಯೋಜನ ಇಲ್ಲ. ಒಂದು ಸುಭಾಷಿತ ಉಂಟು, ಒಂದು ಬೀಜವನ್ನು ಬಿತ್ತಿ ಅದಕ್ಕೆ ಬೇಕಾದ ನೀರು ಗೊಬ್ಬರ ನಾವು ಹಾಕಬಹುದು,
ಅದು ಹುಟ್ಟುವುದು ಅದುವೇ ಹುಟ್ಟಬೇಕು. ಹೌದು. ಹುಟ್ಟುವ ಹಾಗೆ ಮಾಡಲಿಕ್ಕೆ ನಮ್ಮಿಂದ ಆಗುದಿಲ್ಲ. ಹಾಗೆ ಒಬ್ಬ ನಿಮಗೆ ಬೇಕಾದನ್ನೆಲ್ಲ ನಾವು ಕೊಡಬಹುದು, ಶ್ರದ್ಧೆಯಿಂದ ಅದನ್ನು ನಾನು ಆಗ ಹೇಳಿದ ಹಾಗೆ ಟಿಸಿಲು ಹೊಡೆಯೋದು ಅಂತ ಉಂಟಲ್ಲ, ಅದು ಅವನ ಕರ್ತವ್ಯ. ಹಾಗಾಗಿ ನಾನು ಪದ್ಯ ಲಯದಲ್ಲಿರುವುದು ಹೇಗೆ, ಅಕ್ಷರಗಳನ್ನು ಕೂರಿಸುವುದು ಹೇಗೆ, ಮತ್ತೆ ರಾಗ ಶ್ರುತಿಯ ಬಗ್ಗೆ ಹೇಳಿಕೊಡ್ತೇನೆ, ಮತ್ತೆ ಅವರು ಅದನ್ನು ಅಭ್ಯಾಸ ಮಾಡ್ತಾರೆ. ಈಗ ಅಕ್ಷರಗಳನ್ನ ಕೂರಿಸುವುದು ಅಂತ ಹೇಳ್ಬೇಕು ಅಂತಾದ್ರೆ ಅಲ್ಲಿ ಛಂದಸ್ಸಿನ ವಿಭಾಗ ಕೂಡ ಬರ್ತದಲ್ಲ, ಹಾಗಾಗಿ ಛಂದಸ್ಸು ಕೂಡ ತಾವು ಛಂದಸ್ಸು ನನಗೆ ಅಷ್ಟು ಅಭ್ಯಾಸ ಇಲ್ಲ. ಆದ್ರೆ ನನಗೆ ಆ ಅಕ್ಷರಗಳಿಗೆ ಎಲ್ಲಿಗೆ ಕೂರಬೇಕು ಅನ್ನೋ ಒಂದು ಲಯ ಪ್ರಜ್ಞೆ ಅಂತ ಹೇಳೋದಿಲ್ಲ. ನಾವೀಗ ತಕ್ಕಿಟ ತಕ್ಕ ಧಿಮಿ ತಕ್ಕಿಟ ತಕ್ಕ ಧಿಮಿ ಅಂತ ತ್ರಿವಿಡೆ ತಾಳ ಇರ್ತದೆ, ಅಲ್ಲಿಗೆ ಅಕ್ಷರಗಳನ್ನು ಗಜ ಮುಖ ದವಗೆ ಅಂತ ಹೇಳ್ತೇವೆ. ಅಥವಾ ಏಕತಾಳದಲ್ಲಿ ಆದರೂ ಇವನದ್ದು ನಮ್ಮ ಮುದ್ದಣನ ಕುಂದರದನೆ ಪೂರ್ಣೇಂದು ವದನೆ ತಾ ಬಂದಳೆ ಗುಣಸದನೆ ಅಂತ ಹೇಳುವಾಗ ಅಕ್ಷರಗಳು ಎಲ್ಲಿಗೆ ಕೂರಬೇಕು ಅನ್ನೋ ಪ್ರಜ್ಞೆ ಇದ್ರೆ ಕುಂದರದನೆ ಪೂರ್ಣೇಂದು ವದನೆ ತಾ ಬಂದಳೆ ಗುಣಸದನೆ ಸುಂದರಾಂಗಿ ಸುಮಗಂಧಿ ಮಂದಗತಿಯಿಂದ ಮುಂದೆ ಕಾಲಂದುಗೆ ಕಿಣಿಲೇನೆ ಬಂದಳೆ ಗುಣಸದನೆ. ನೀವು ಆ ಲಯದಲ್ಲಿ ಹಾಡಿದ್ರೆ ತಾಳ ಹಾಕಬೇಕು ಅಂತ ಇಲ್ಲ ಅಲ್ಲ, ಅದನ್ನೊಂದು ಅವರಿಗೆ ಹೇಳಿಕೊಟ್ರೆ ಮತ್ತೆ ಅಭ್ಯಾಸ ಮಾಡ್ತಾರೆ ಅವರು. ಅದು ಆ ಲಯ ಪ್ರಜ್ಞೆ ಅನ್ನೋದು ಅವರಿಗೆ ಇರಬೇಕು ಮುಖ್ಯವಾಗಿ ಭಾಗವತರಿಗೆ. ಛಂದಸ್ಸು ಬೇಡ ಅಂತ ಹೇಳಿದ್ದಲ್ಲ, ನನಗೆ ಗೊತ್ತಿಲ್ಲ, ಆದರೆ ಛಂದಸ್ಸು ಗೊತ್ತಿದ್ರೂ ಗೊತ್ತಿಲ್ಲದಿದ್ದರು ಲಯ ಒಂದು ಬೇಕಾಗ್ತದೆ. ಹೌದು, ಯಾವುದು ತಕಿಟ ತಕದಿಮಿ ಹೇಳಿದ ಹಾಗೆ ತಕ ತಕಿಟ ಅಂದ್ರೆ ಏನೇನೋ ಅವರು ಭಾಗವತರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೊಡ್ತಾರೆ. ಈಗ ತ್ವರಿತ ಜಂಪೆ ಇರಬಹುದು, ತ್ವರಿತ ತ್ರಿವಿಡೆ ಇರಬಹುದು, ಅಷ್ಟ ಇರಬಹುದು, ಏಕ ಇರಬಹುದು. ಆ ಲಯವನ್ನು ನೀವು ಹಿಡಿಯಿದ್ರಿ ಅಂತ ಆದರೆ ಅಕ್ಷರಗಳನ್ನು ಅಲ್ಲಿಗೆ ಕೂರಿಸಬೇಕು ಅಷ್ಟೇ. ಆಗ ಇನ್ನೂ ಸುಲಭ ಆಗ್ತದೆ, ಹೇಳುವಂತ ಸುಲಭ ಆಗ್ತದೆ ಅಂತ. ಇಲ್ಲದಿದ್ರೆ ಏನಾಗ್ತದೆ, ನಿಮ್ಮ ತಾಳ ಒಂದು ಪದ್ಯ ಇನ್ನೊಂದು ಅಂತ ಆಗ್ತದೆ. ಆಗ ಹಿಮ್ಮೇಳದವ ನಿಮ್ಮ ತಾಳ ನೋಡಿ ಬಾರಿಸಬೇಕೋ ಪದ್ಯ ಕೇಳಿ ಬಾರಿಸಬೇಕಾ? ಸರಿ, ಆ ಸಂಶಯ ಅವರಲ್ಲಿ. ಹೌದು, ಈಗ ವಿಪರೀತ ಸ್ಪೀಡ್ ಪದ್ಯ ಹೇಳುವಾಗ ತಾಳವು ಅಷ್ಟು ಸ್ಪೀಡ್ ಇರುವುದಿಲ್ಲ. ಕೆಲವು ಸಲ ತಾಳ ವಿಪರೀತ ಸ್ಪೀಡ್ ಇರ್ತದೆ, ಅಷ್ಟು ಸ್ಪೀಡ್ ಪದ್ಯ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ತುಂಬಾ ಇದಾಗ್ತಾ ಉಂಟು. ಅಂದ್ರೆ ಇದಕ್ಕೆ ಹೇಳಿದ್ದಲ್ಲ ನಾನೀಗ, ಏರು ಪದ್ಯ ನಾವು ತೆಕ್ಕೊಳ್ಳುವಾಗ ಕುರಿಗೆ ಹೆಬ್ಬುಲಿ ಅಂಜುವುದೇ, ಅದೇಲೆ ಕೆಲವು ಸಲ ಭಾಗವತ ಕುರಿಗೆ ಹೆಬ್ಬುಲಿ ಅಂತ ಸ್ಪೀಡ್ ತೆಕ್ಕೊಂಡು ಮತ್ತೆ ಅಂಜುವುದೇ ಅಂತ ನಿಧಾನ ಮಾಡ್ತಾರೆ. ಅದು ನಿಜವಾಗಿ ಅಷ್ಟು ಚಂದ ಕಾಣುವುದಿಲ್ಲ. ಈ ಸೂಕ್ಷ್ಮಗಳನ್ನು ನಾವು ಕಲಿಯುವವರಿಗೆ ಹೇಳಿಕೊಡ್ಬೇಕಾಗ್ತದೆ. ಹಾಗೆ ಗುರುಗಳು ಇನ್ನೂ ಕೂಡ ಪ್ರಶ್ನೆಗಳು ಮುಗಿದಿಲ್ಲ, ಇನ್ನೂ ಹಲವಾರು ಪ್ರಶ್ನೆಗಳು ಬಾಕಿ ಇದೆ. ಆದರೆ ಸದ್ಯಕ್ಕೆ ಮತ್ತೊಮ್ಮೆ ಸಮಯದ ಅಭಾವ ನಮ್ಮನ್ನು ಕಾಡ್ತಾ ಇದೆ, ಹಾಗಾಗಿ ಅದನ್ನು ಮುಂದಿನ ಸಂಚಿಕೆಗೆ ಇಡೋಣ. ವೀಕ್ಷಕರೇ, ಇದೀಗ ನೋಡಿದ್ರಲ್ಲ, ಮತ್ತೆ ಯಕ್ಷಗಾನ ಹಾಗೂ ತಾಳಮದ್ದಲೆಯ ವಿವಿಧ ಮಜಲುಗಳ ಬಗ್ಗೆ, ಕಲಾವಿದ ಯಾವ ರೀತಿಯಲ್ಲಿ ಅದಕ್ಕೆ ಒಗ್ಗಿಸಿಕೊಳ್ಳಬಹುದು ಹೇಳೋ ಬಗ್ಗೆ ಬಹಳಷ್ಟು ಚೆನ್ನಾಗಿ ಹರೀಶ್ ಭಟ್ ಬಳಂತಿಮುಖರ್ ಅವರು ಮಾತಾಡಿದ್ದಾರೆ. ಇನ್ನೂ ಹಲವಾರು ಪ್ರಶ್ನೆಗಳು ಬಾಕಿ ಇವೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.